ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಯಾರ ಒಲವು ಯಾರಿಗೆ, ಭಾಗ 17. ಲೇಖಕರು ಕೈಸರ್ ಜಹಾ. ಆಸ್ಪತ್ರೆಗೆ ಬಂದ ಪವನ್ ಮತ್ತು ಮಮತಾರವರು ಎಲ್ಲರನ್ನೂ ಸಂತೈಸುವರು. ಅಲ್ಲಿಗೆ ಅನುಜಾ ಸಹ ಬರುವಳು. ಅವಳನ್ನು ಅಲ್ಲಿ ನೋಡಿದ ಮಮತಾರವರಿಗೆ ತುಂಬ ಖುಷಿಯಾಗುವುದು. ಏನೇ ಆಗಲಿ ಸಂಬಂಧಗಳ ಬೆಲೆ ಅನು ಹತ್ತಿರ ಕಲಿಯಬೇಕು. ಯಾಕೆ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ, ಏನಾಗಿದೆ ಅಂತಾನೂ ಗೊತ್ತಿಲ್ಲ. ನಾನು ಅಷ್ಟೆಲ್ಲ ಕೆಟ್ಟದಾಗಿ ಅವಳ ಜೊತೆ ವರ್ತಿಸಿದರೂ ಒಂದು ದಿನ ನನ್ನ ಜೊತೆ ಕೆಟ್ಟದಾಗಿಯೋ ಕೋಪದಿಂದಲೋ ವರ್ತಿಸಿಲ್ಲ. ಇಷ್ಟು ವರ್ಷದಲ್ಲಿ ಒಂದೇ ಒಂದು ದಿನ ಅವಳು ಯಾರ ಬಗ್ಗೆಯೂ ನನ್ನೊಂದಿಗೆ ಮಾತ್ರವಲ್ಲ ಬೇರೆ ಯಾರೊಂದಿಗೂ ಯಾರ ಬಗ್ಗೆಯೂ ದೂರಿಲ್ಲ. ನಾನೇ ಇವಳ ಮುಗ್ಧ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದು ಬೆಳಗ್ಗೆ ಸುಕನ್ಯಾಳ ವರ್ತನೆಯನ್ನು ನೆನಪಿಸಿಕೊಂಡು ಅನುಜಾಳನ್ನೇ ನೋಡುತ್ತಿರುವರು. ಅಮ್ಮ, ಏನು ಯೋಚನೆ ಮಾಡುತ್ತಿದ್ದೀರಾ? ಆಂಟಿಗೆ ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ ಎಂದು ಸಮಾಧಾನಿಸುವಾಗ ಮಮತಾರವರು, ಮನೆಗೆ ಬಾ ಅನು. ಅಮ್ಮ, ಅದು ಅಮ್ಮ ಅಂತೀಯ, ಈ ಅಮ್ಮನ ಮಾತನ್ನು ಕೇಳೋದಿಲ್ಲವಾ? ಬರ್ತೀನಿ ಅಮ್ಮ, ಎಲ್ಲದಕ್ಕೂ ಅದರದೇ ಆದ ಸಮಯ ಬರುತ್ತೆ, ಆವಾಗ ಬರ್ತೀನಿ. ನಿನ್ನ ಮತ್ತು ಪ್ರಶಾಂತ್ ಮಧ್ಯೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಯಾರಿಗೂ ಸಹ ಹೇಳದೆ ಈ ತರಹ ಮನೆ ಬಿಟ್ಟು ಹೋಗಿದ್ದೀಯಾ ಎಂದರೆ ಏನೋ ದೊಡ್ಡ ಭಿನ್ನಾಭಿಪ್ರಾಯವೇ ಆಗಿದೆ. ಏನು ಅಂತ ಹೇಳು ಅನು. ಹೌದು ಅತ್ತಿಗೆ, ಅಣ್ಣನೂ ಏನೂ ಹೇಳಲಿಲ್ಲ, ತಿಂಡಿನೂ ತಿಂದಿಲ್ಲ, ಹಾಗೆಯೇ ಹೋಗಿದ್ದಾನೆ. ನೀವಾದರೂ ಏನು ಅಂತ ಹೇಳಿ ಅತ್ತಿಗೆ ಎನ್ನುವನು ಪವನ್. ಪವನ್ ಮತ್ತೆ ಅನುಜಾಳ ಜೊತೆ ಮಾತನಾಡುತ್ತಿರುವುದನ್ನು ನೋಡಿ ಕೋಪದಿಂದ ಕುದಿಯತೊಡಗಿದ್ದಳು ದೀಪ್ತಿ. ಏನಿಲ್ಲ ಪವನ್, ಅವರೇ ಹೇಳುತ್ತಾರೆ. ಈಗ ಈ ವಿಷಯವೆಲ್ಲ ಇಲ್ಲಿ ಮಾತನಾಡುವುದು ಬೇಡ, ಆಮೇಲೆ ಮಾತನಾಡೋಣ. ಆಂಟಿ ಫಸ್ಟು ಬೇಗ ಹುಷಾರಾಗಲಿ. ಸರಿ ಎಂದು ಇಬ್ಬರೂ ಸುಮ್ಮನಾಗುವರು. ದೀಪಕ್ ಅವರೇ, ನಿಮ್ಮ ತಾಯಿಗೆ ಸ್ವಲ್ಪ ಎಚ್ಚರ ಆಗಿದೆ. ಅವರು ನಿಮ್ಮ ಜೊತೆ ಮಾತನಾಡಬೇಕು ಎನ್ನುತ್ತಿದ್ದಾರೆ. ಆದರೆ ನೋಡಿ, ಅವರಿಗೆ ಸ್ಟ್ರೆಸ್ ಆಗೋಕೆ ಕೊಡಬೇಡಿ, ಜಾಸ್ತಿ ಮಾತನಾಡಬೇಡಿ. ಅವರ ಸ್ಥಿತಿ ಇನ್ನೂ ತುಂಬ ಗಂಭೀರ ಇದೆ, ಸೊ ಪ್ಲೀಸ್ ಎಂದು ಹೇಳಿ ಡಾಕ್ಟರ್ ಹೊರ ಹೋಗುವರು. ಒಳಹೋದ ದೀಪಕ್, ಅಮ್ಮ ಜಾಸ್ತಿ ಏನು ಮಾತನಾಡಬೇಡ ಆಯ್ತಾ, ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ದೀಪು, ನಿನ್ನ ತಂಗಿ ಜೀವನವನ್ನು ಹಾಳಾಗುವುದಕ್ಕೆ ಬಿಡಬೇಡ. ಪವನ್ನನ್ನು ಕರಿ ಎಂದು ತುಂಬ ನಿಧಾನವಾಗಿ ಮೆಲು ಧ್ವನಿಯಲ್ಲಿ ಹೇಳುವರು. ಹೊರಬಂದ ದೀಪಕ್ ಪವನ್ನನ್ನು ಕರೆದುಕೊಂಡು ಒಳ ಹೋಗುವಳು. ಪವನ್, ನನ್ನ ಮಗಳು ನಿನ್ನ ಜವಾಬ್ದಾರಿ, ಅವಳನ್ನು ಯಾವತ್ತೂ ಕೈ ಬಿಡಬೇಡ. ಈ ತಾಯಿ ನಿನ್ನ ಹತ್ತಿರ ಕೈ ಮುಗಿದು ಕೇಳುತ್ತಿದ್ದಾಳೆ ಎಂದು ಎರಡೂ ಕೈಗಳನ್ನು ನಿಧಾನವಾಗಿ ಜೋಡಿಸಿ ಹೇಳುವರು. ಅತ್ತೆ, ಹಾಗೆಲ್ಲ ನೀವು ನನಗೆ ಕೈ ಮುಗಿಯಬಾರದು, ಬಿಡಿ ಕೈಯನ್ನು ಎಂದು ಕೈಯನ್ನು ಇಳಿಸಿದವನು, ಸರಿ ಅತ್ತೆ, ನಾನು ಯಾವತ್ತೂ ದೀಪ್ತಿಯನ್ನು ಬಿಡಲ್ಲ. ಅವಳು ಯಾವತ್ತಿದ್ದರೂ ನನ್ನ ಹೆಂಡತಿ ಅತ್ತೆ. ಹೆಂಡತಿಯನ್ನು ಜವಾಬ್ದಾರಿ ಎನ್ನುವುದು ಸರಿಯಲ್ಲ ಅತ್ತೆ. ಅವಳು ನನ್ನ ಪ್ರೀತಿ, ಅವಳನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನೀವು ಆದಷ್ಟು ಬೇಗ ಹುಷಾರಾಗಿ ಎಂದು ಅವರ ತಲೆಯನ್ನು ಸವರುವನು. ಖುಷಿಯಿಂದ ಕಣ್ಣು ತುಂಬಿಕೊಂಡವರು ಮುಖದ ಮೇಲೆ ಒಂದು ಮುಗುಳು ನಗೆ ಬೀರಿ ತಮ್ಮ ಅಂತಿಮ ಉಸಿರನ್ನು ಎಳೆಯುವರು. ಅವರ ಉಸಿರಾಟ ಮತ್ತು ಮಾತುಗಳು ನಿಂತಿದ್ದನ್ನು ನೋಡಿ ದೀಪಕ್ ಮತ್ತು ಪವನ್ ಡಾಕ್ಟರನ್ನು ಓಡಿ ಹೋಗಿ ಕರೆದುಕೊಂಡು ಬರುವರು. ಅವರನ್ನು ಪರೀಕ್ಷಿಸಿದ ಡಾಕ್ಟರ್ ಹೊರಬಂದು ಎಲ್ಲರೊಂದಿಗೆ ಐ ಆಮ್ ಸಾರಿ, ಶಿ ಈಸ್ ನೋ ಮೋರ್ ಎನ್ನುವರು. ಅವರ ಮಾತುಗಳನ್ನು ಕೇಳಿದ ದೀಪ್ತಿ ಅಲ್ಲಿಯೇ ಕುಸಿಯುವಳು. ದೀಪಕ್ ಗೋಡೆಗೆ ಒರಗಿ ಅಳುವನು. ದೀಪ್ತಿಯನ್ನು ಪವನ್ ಮತ್ತು ಮಮತಾರವರು ಸಮಾಧಾನಿಸಿದರೆ ದೀಪಕ್ನನ್ನು ಪ್ರಿಯಾ ಸಮಾಧಾನಿಸುವಳು. ಎಷ್ಟೋ ಹೊತ್ತಿನ ನಂತರ
ಹತ್ತು ಸಾಕಾಗಿ ಮುಂದಿನ ಕ್ರಿಯಾಕರ್ಮಗಳಿಗಾಗಿ ಎಲ್ಲರೂ ಶವದ ಜೊತೆ ಮನೆಗೆ ಬರುವರು. ಸುಕನ್ಯಾ ಎಲ್ಲಿಗೆ ಹೋಗಿರಬಹುದು ಎಂದು ಅನುಮಾನಪಟ್ಟ ಪ್ರಶಾಂತ್ ಸಂಶಯಪಟ್ಟ ಸ್ಥಳಕ್ಕೆ ಹೋಗಿ ನೋಡಿದಾಗ ಇಷ್ಟು ದಿನ ಕಂಡರಿಯದ ಅವನನ್ನು ಬೆಚ್ಚಿ ಬೀಳಿಸುವ ಸತ್ಯ ಒಂದು ಹೊರಬಂದಿತ್ತು. ಅದನ್ನೆಲ್ಲ ಕೇಳಿಸಿಕೊಂಡವನು ಅದನ್ನು ಅರಗಿಸಿಕೊಳ್ಳಲಾಗದೆ ಅಲ್ಲಿಂದ ಬಂದು ಪಾರ್ಕ್ ಒಂದರಲ್ಲಿ ಕಣ್ಣೀರು ಸುರಿಸುತ್ತಾ ಕುಳಿತುಕೊಳ್ಳುವನು. ಬೇಸರದಿಂದಲೇ ಕುಳಿತು ಕಣ್ಣೀರು ಹಾಕುತ್ತಿರುವಾಗ ಅವನನ್ನು ಎಚ್ಚರಿಸಿದ್ದು ಅವನ ತಮ್ಮ ಪವನ್ನ ಕರೆ. ಪವನ್ ತನ್ನ ಅತ್ತೆಯ ಸಾವಿನ ಸುದ್ದಿಯನ್ನು ಹೇಳುವನು. ಅದನ್ನು ಕೇಳಿದ ಪ್ರಶಾಂತ್ ಅಲ್ಲಿಂದ ಎದ್ದು ಹೋಗುವನು. ನೋಡು ಪವನ್, ಇಷ್ಟೆಲ್ಲ ಆಗೋದಕ್ಕೆ ನೀನೇ ಕಾರಣ. ನೀನು ಏನಾದರೂ ಅಮ್ಮನ ಶವಕ್ಕೆ ಹೆಗಲು ಕೊಟ್ಟರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಇವತ್ತು ನನ್ನ ಅಮ್ಮ ಸಾಯುವುದಕ್ಕೆ ನೀನೇ ಕಾರಣ. ನಾನು ಇವತ್ತು ಅನಾಥೆಯಾಗೋದಕ್ಕೂ ನೀನೇ ಕಾರಣ ಎಂದು ಬಿಕ್ಕಿ ಬಿಕ್ಕಿ ಅಳುವಳು ದೀಪ್ತಿ. ಅವಳನ್ನು ಹೇಗೆ ಸಂತೈಸುವುದು ಎಂದು ಅಲ್ಲಿದ್ದವರಿಗೆ ತಿಳಿಯುವುದಿಲ್ಲ. ನೋಡಮ್ಮ ದೀಪ್ತಿ, ಹೀಗೆಲ್ಲ ಹೇಳಬಾರದು. ಅಳಬೇಡ, ಸಾಕು, ಸುಮ್ಮನಿರಮ್ಮ. ನೀನು ಯಾಕೆ ಅನಾಥೆ ಆಗುತ್ತೀಯ? ನಿನ್ನ ಅಣ್ಣ ಇದ್ದೀನಲ್ಲ, ಸುಮ್ಮನಿರು, ಅಳಬೇಡ. ಅಮ್ಮ ಬೇಜಾರಾಗುತ್ತಾರೆ, ಸುಮ್ಮನಿರು ಎಂದು ಸಂತೈಸುವನು. ದೀಪ್ತಿಯ ತಾಯಿಯ ನಿಧನದ ಸುದ್ದಿ ಕೇಳಿದ ಪ್ರಶಾಂತ್ ಅಲ್ಲಿಗೆ ಬರುವನು. ಅಲ್ಲಿಗೆ ಬಂದವನ ಕಣ್ಣಿಗೆ ತನ್ನ ಮನದೊಡತಿ ಕಾಣಿಸಿದಾಗ ಖುಷಿಯಾಗುವುದು. ಆದರೆ ಮನಸ್ಸಿನಲ್ಲಿ ಹೇಳತೀರದ ಸಂಕಟ ಅವನಲ್ಲಿ ಉಂಟಾಗುವುದು. ಅನುಜ ಅವನನ್ನು ನೋಡಿಯೂ ನೋಡದವರ ಹಾಗೆ ಇರುವಳು. ಮಮತಾರವರು ಪ್ರಶಾಂತ್ಗೆ ಸುಕನ್ಯಾಳನ್ನು ಇಲ್ಲಿಗೆ ಶೀತಕ್ಕನ ಜೊತೆ ಬರಲು ಹೇಳು ಎನ್ನುವರು. ಅನು ಹಾಗೆಯೇ ತನ್ನ ಅಕ್ಕ ಅನ್ವಿತಾಳಿಗೆ ಕಾಲ್ ಮಾಡಿ ಬರಲು ಹೇಳುವಳು. ಒಲ್ಲದ ಮನಸ್ಸಿನಿಂದ ಸುಕನ್ಯಾಳಿಗೆ ಕಾಲ್ ಮಾಡಿ ಬರಲು ಹೇಳುವನು ಪ್ರಶಾಂತ್. ಸಂಜೆಯ ತನಕ ಎಲ್ಲ ಕ್ರಿಯಾಕರ್ಮಗಳು ಮುಗಿಸಿದ ನಂತರ ಎಲ್ಲರೂ ದೀಪಕ್ ಮನೆಗೆ ಬರುವರು. ಎಲ್ಲರೂ ಬಂದ ನಂತರ 10 ಸಾಕಾಗಿದ್ದ ದೀಪ್ತಿಯನ್ನು ಮಲಗುವುದಕ್ಕೆ ಹೇಳುವರು. ಆದರೆ ದೀಪ್ತಿ ಲಾಯರ್ಗೆ ಕಾಲ್ ಮಾಡಿ ಡಿವೋರ್ಸ್ ಪೇಪರ್ ತರುವುದಕ್ಕೆ ಹೇಳುವಳು. ಅವಳು ಡಿವೋರ್ಸ್ ಪೇಪರ್ ತರುವುದಕ್ಕೆ ಹೇಳಿದ್ದನ್ನು ಕೇಳಿಸಿಕೊಂಡ ಪವನ್ ಎಲ್ಲರ ಮುಂದೆ, ನೋಡು ದೀಪ್ತಿ, ಅಮ್ಮ ಸತ್ತು ಇನ್ನು 1 ದಿನವೂ ಆಗಿಲ್ಲ. ಈ ರೀತಿ ನಿನ್ನ ನಿರ್ಧಾರ ತಪ್ಪು. ನಾವು ಕೂತ್ಕೊಂಡು ಮಾತಾಡಿ ಬಗೆಹರಿಸೋಣ. ಇದೆಲ್ಲ ಮಾತನಾಡಿ ಬಗೆಹರಿಸುವಂತಹ ಸಮಸ್ಯೆ ಅಷ್ಟೇ. ಪ್ಲೀಸ್ ಬೇಡ ದೀಪ್ತಿ, ನೀನು ದುಡುಕಬೇಡ. ಒಂದೇ ಒಂದು ಸಲ ನನ್ನ ಮಾತನ್ನು ಕೇಳು. ಏನು ಕೇಳಬೇಕು? ಯಾಕೆ ಕೇಳಬೇಕು? ಕಣ್ಣಿನಿಂದನೇ ನೋಡಿದ ಮೇಲೆ ಮತ್ತೆ ಕೇಳುವುದು ಏನಿದೆ? ನೀನು ತಪ್ಪು ತಿಳಿದುಕೊಂಡಿದ್ದೀಯ ದೀಪ್ತಿ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕಂತೆ. ಏನೂ ತಪ್ಪು ತಿಳಿದಿಲ್ಲ ನಾನು. ಹೇಳಿ, ನಿಮ್ಮ ಮತ್ತು ಅನುಜ ಮಧ್ಯೆ ಏನು ಸಂಬಂಧ ಇದೆ ಎಂದು ಕೇಳುವಷ್ಟರಲ್ಲಿ ಪ್ರಶಾಂತ್ ಜೋರಾಗಿ ದೀಪ್ತಿ ಎನ್ನುವನು. ಅವನ ಈ ವರ್ತನೆಯನ್ನು ನೋಡಿದ ಅನುಜಾಳಿಗೆ ಆಶ್ಚರ್ಯವಾಗುವುದು. ಇನ್ನು ತಾನು ಸುಮ್ಮನಿದ್ದರೆ ಸರಿ ಬರಲ್ಲ, ಇವಾಗ ಸುಮ್ಮನಿದ್ದರೆ ಸತ್ಯಗಳು ಹೊರಬರಲ್ಲ ಎಂದು ಅರಿತವಳು, ಹೇಳಲಿ ಬಿಡಿ ಪ್ರಶಾಂತ್, ನೀವು ಈ ಮಾತನ್ನು ನನಗೆ ರೂಮಿನಲ್ಲಿ ಹೇಳಿದ್ರಿ. ಆದರೆ ಅವಳು ಎಲ್ಲರ ಮುಂದೆಯೇ ಹೇಳುತ್ತಿದ್ದಾಳೆ, ಹೇಳಲಿ ಬಿಡಿ ಎನ್ನುವಳು. ಅವಳ ಮಾತುಗಳನ್ನು ಕೇಳಿದ ಪವನ್ ಮತ್ತು ಮಮತಾರಿಗೆ ಆಶ್ಚರ್ಯವಾಗಿ ಆ ಮಾತುಗಳು ಅರಗಿಸಿಕೊಳ್ಳಲಾಗುವುದಿಲ್ಲ. ಪವನ್ ಕಣ್ಣು ತುಂಬಿಕೊಂಡು ತನ್ನ ಅಣ್ಣನ ಮುಖವನ್ನು ನೋಡಿದಾಗ ಅವನ ತೀಕ್ಷ್ಣ ನೋಟ ಸಹಿಸಿಕೊಳ್ಳುವುದಕ್ಕೆ ಆಗದೆ ಪ್ರಶಾಂತ್ ಕತ್ತನ್ನು ಬಗ್ಗಿಸಿ ನೆಲ ನೋಡುತ್ತಾ ನಿಲ್ಲುವನು. ಈಗ ಮಮತಾರವರಿಗೆ ಒಂದು ಸ್ಪಷ್ಟ ಚಿತ್ರಣ ಕಣ್ಣ ಮುಂದೆ ಬರುವುದು. ನಂತರ ಅನುಜಾಳ ಬಳಿ ಬಂದು, ಅನು, ಏನು ಹೇಳುತ್ತಿದ್ದೀಯ ನೀನು? ಅಂದರೆ ಪ್ರಶಾಂತ್ ನಿನ್ನ ಮತ್ತು ಪವನ್ ಮಧ್ಯೆ ಸಂಶಯ ಪಡುತ್ತಿದ್ದಾನ? ಅದಕ್ಕೆ ನೀನು ಮನೆ ಬಿಟ್ಟು ಹೋಗಿದ್ದ ಎಂದು ಕೇಳಿದವರು ಸೀದಾ ಪ್ರಶಾಂತ್ ಹತ್ತಿರ ಹೋದವರು ಅವನ ಕೆನ್ನೆಗೆ ಜೋರಾಗಿ ಒಂದೇಟು ಬಾರಿಸುವರು. ಅಲ್ಲಿದ್ದವರೆಲ್ಲ ಬಾಯಿ ಮೇಲೆ ಕೈ ಇಟ್ಟು ನೋಡುವರು.
ತನ್ನ ಅತ್ತೆ ತನ್ನ ಗಂಡನ ಮೇಲೆ ಎಲ್ಲರ ಮುಂದೆ ಕೈ ಮಾಡಿದ್ದನ್ನು ನೋಡಿ ಅನುಜಾಳ ಕಣ್ಣು ತುಂಬಿ ಬರುವುದು. ಆದರೆ ಇಷ್ಟೆಲ್ಲ ಗಲಾಟೆಗಳನ್ನು ಉಂಟು ಮಾಡಿದ ಸುಕನ್ಯಾ ಮುಂದೇನಾಗುವುದೋ ಎಂದು ಕೈ ಹಿಸುಕಿಕೊಳ್ಳುವಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.